ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 637ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಸೀತೆ ಏನೇನು ಹೇಳಿದರು ರಾಮನಿಗೆ ತಿಳಿಸ್ಲಿಕ್ಕೆ ಅದನ್ನೇ ಎಲ್ಲ ಹೇಳ್ತಾ ಬಂದಿರ್ತಾನೆ. ಅದನ್ನೇ ಮುಂದುವರಿಸಿ, ಓ ವಾನರ ಶ್ರೇಷ್ಠನೇ, ಅಲ್ಪದರ್ಶನದಿ ನಿನ್ನ ಶೋಕಹರಣವಾಯಿ ತೀಕ್ಷಣ ಎನ್ನ ಮುಂದುವರಿಸಿದ್ದೆ ಹೇಳ್ತಾಳ. ನೀನು ರಾಮನ ಸುದ್ದಿ ತಂದಿದ್ದಿಲ್ಲ, ನಿನ್ನ ನೋಡಿದ ತಕ್ಷಣ ನನ್ನಲ್ಲಿ ಇದ್ದಂಥ ದುಃಖ ಮಾಯ ಹೋಯಿತು. ಓ ಧೈರ್ಯಶಾಲಿ, ಪುನಃ ಮರಳಿ ಬಾ, ನಿಸ್ಸಂದೇಹ ಅಪಾಯದಲ್ಲಿದೆ ಪ್ರಾಣಯನ್ನ. ಅಷ್ಟೇ ಅಲ್ಲ, ಒಂದು ದಿವಸ ವಸತಿ ಮಾಡು, ನೀನು ನೋಡಿದ ತಕ್ಷಣ ನನ್ನ ದುಃಖ ಎಲ್ಲ ಹೋಗೈತಿ. ನೀನು ನಾಳೆ ಹೋದೆ ಅಂದ್ರೆ ನೀನು ಮಹಾ ಧೈರ್ಯಶಾಲಿ ಇದ್ದೀಯಾ, ನನ್ನ ಪ್ರಾಣಂತೂ ಅಪಾಯದಲ್ಲಿದೆ. ನೀನು ಪುನಃ ಮರಳಿ ಬಾ ಅಂದರೆ ಬರೋ ಕಾಲಕ್ಕೆ ರಾಮ ಲಕ್ಷ್ಮಣ ನಿಮ್ಮ ಸೈನ್ಯವನ್ನು ತಗೊಂಡು ನನ್ನನ್ನು ಇಲ್ಲಿ ಮುಕ್ತಗೊಳಿಸಲಿಕ್ಕೆ ಬಾ ಅಂತ ಹೇಳ್ತಾಳೆ. ಮತ್ತೆ ಆವರಿಸುವುದು ಶೋಕ ಎನ್ನಲ್ಲಿ ಅದೃಶ್ಯವಾದಂತೆ ನೀ ಪುನಃ ಮುಳುಗುವೆ ಶೋಕದಲ್ಲಿ. ನೀನು ನೋಡೋ ತನಕ ರಾಮನ ನೆನಪು ಬರ್ತದೆ, ನನಗೆ ನನ್ನ ದುಃಖ ಎಲ್ಲ ಹರಣ ಆಗಿ ಹೋಗ್ತದೆ. ನೀನು ಇಲ್ಲಿಂದ ಹೋದಿ ಅದೃಶ್ಯ ಆಗಿಬಿಟ್ಟೆ ಅಂದ್ರೆ, ನನ್ನ ಕಣ್ಣ ಮುಂದಿಂದ ನೀನು ದೂರ ಸರಿದು ಹೋದೆ ಅಂದರೆ ಮತ್ತೆ ಅದೇ ದುಃಖ ಮರುಕಳಿಸ್ತದೆ, ಮತ್ತೆ ನಾನು ಶೋಕದಲ್ಲಿ ಲೀನ ಆಗ್ತೇನೆ. ಓ ಹರೀಶ್ವರ ವೀರನೇ, ನನಗೆ ಸಂದೇಹ, ವಾನರ ಮತ್ತು ಕರಡಿಗಳ ಮಾಡ್ಯಾರು ನಿನಗೆ ಸಹಾಯ. ನನಗೆ ಮತ್ತು ಸಂಶಯ ಬರ್ತದೆ, ನೀನು ಹೋಗಿ ಹೇಳ್ತೀಯ ಈ ಒಂದು ವಾನರರಾಯಿತು, ಕರಡಿಗಳಾಯಿತು, ಮಾನವ ಕರಡಿಗಳಾಯಿತು, ಈ ಎಲ್ಲ ಸೈನ್ಯ ನಿಮಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಸಂದೇಹ ಆಗಿದೆ ಅಂತ ಹೇಳ್ತಾಳೆ. ದಾಟಿವಿರಿ ಹೇಗೆ ಮಹಾಸಾಗರ, ರಾಮ ಲಕ್ಷ್ಮಣ ವಾನರ ಮತ್ತು ಕರಡಿ ಸೈನ್ಯ. ನೀನು ದಾಟಿ ಬಂದೆಪ್ಪ, ಆ ಮಹಾಸಾಗರವನ್ನು ಇವರು ಎಲ್ಲರೂ ದಾಟಕ್ಕೆ ಸಾಧ್ಯನೇ ಅನ್ನುವಂಥ ಸಂದೇಹ ನನ್ನನ್ನು ಕಾಡ್ತಾ ಇದೆ ಅಂಥೇಳಿ ಸೀತೆ ಹನುಮನಿಗೆ ಹೇಳ್ತಾಳೆ. ವಾಯು ಗರುಡ ದಾಟಬಲ್ಲ ಸಮುದ್ರ ದಾಟಿದ್ದು ನೀ ಮಹಾಸಾಧನೆ. ಗಾಳಿಗೆ ಎಷ್ಟು ದಾಟಕ್ಕೆ ಸಾಧ್ಯ, ಗರುಡನಿಗೆ ಎಷ್ಟು ದಾಟಕ್ಕೆ ಸಾಧ್ಯ. ಗಾಳಿ ಮತ್ತು ಗರುಡರಿಗೆ ದಾಟಲು ಸಾಧ್ಯವಿದ್ದಂಥದ್ದ ಸಮುದ್ರವನ್ನು, ಪ್ರದೇಶವನ್ನು ನೀನು ದಾಟಿ ಬಂದೀಯ. ನಿನ್ನಂಗೆ ಅವರಲ್ಲಿ ಸಾಮರ್ಥ್ಯ ಇದ್ದೇನೆ ಅಂತ ನನಗೆ ಸಂದೇಹವಾಗ್ತಾ ಇದೆ ಅಂತ ಹೇಳ್ತಾನೆ. ಸಾಧಿಸಲಿ ಕಾರ್ಯ ಸಮರ್ಥ ನಿನ್ನೊಬ್ಬನೇ, ಫಲವು ದರ್ಶಿತ ಕಾರ್ಯ ಸಾಧನೆಯೊಂದಿಗೆ. ಸಾಧಿಸಲಿ ಕಾರ್ಯ ಸಮರ್ಥ ನೀನೊಬ್ಬನೇ. ಈ ಕಾರ್ಯವನ್ನು ಅಂದರೆ ಸಮುದ್ರ ದಾಟುವ ಕಾರ್ಯವನ್ನು ಮಾಡಲಿಕ್ಕೆ ನೀನೊಬ್ಬನೇ ಸಮರ್ಥನಿದ್ದೀಯಾ. ಫಲವು ದರ್ಶಿತ ಕಾರ್ಯ ಸಾಧನೆಯೊಂದಿಗೆ. ನಾವು ಏನು ಸಾಧನೆ ಮಾಡ್ತೀವಿ ಅದರಂತೆ ನಮಗೆ ಕಾರ್ಯ ಸಿಗ್ತಿದೆ, ಅಂದರೆ ಫಲ ಸಿಗ್ತಿದೆ. ವಾನರರೊಂದಿಗೆ ಬಂದ ರಾವಣನ ಸೋಲಿಸುವುದು ನನಗೆ ಮಹಾ ಸಂಭ್ರಮ. ಮೊದಲು ನಿಮ್ಮ ಮುಂದಿದ್ದಂಥ ಚಾಲೆಂಜ್ ಯಾವುದು, ಸಮುದ್ರ ದಾಟಿ ಬರಬೇಕು. ನೀನು ಸಹಾಯ ಮಾಡು ಎಲ್ಲರೂ ದಾಟಿ ಈ ಕಡೆ ಬರಾಕ. ಯಾಕಂದರೆ ನೀನು ಒಬ್ಬನಿಗೆ ಸಾಧ್ಯ, ಅದು ವಾಯುವಿಗೆ ಸಾಧ್ಯ, ಗರುಡನಿಗೆ ಸಾಧ್ಯ. ನೀನು ಆ ಅಸಾಧ್ಯವನ್ನು ಸಾಧ್ಯ ಮಾಡ್ಕೊಂಡು ಬಂದೀಯಾ. ಅದೇ ರೀತಿ ಅವರೂ ಕೂಡ ಇಲ್ಲಿ ಬರುವಂಗೆ ನೀನೇ ಅವರಿಗೆ ಸಹಾಯ ಮಾಡಬೇಕು. ಬಂದ ತಕ್ಷಣ ಅವರು ಏನು ಮಾಡಬೇಕಂದ್ರೆ ರಾವಣನ ಜೊತೆಗೆ ಯುದ್ಧ ಮಾಡಿ ರಾವಣನನ್ನು ಸೋಲಿಸ್ತಾರೆ. ಯಾವಾಗ ಕೊಲ್ತಾನೆ ಆವಾಗ ನನಗೆ ಮಹಾಸಂಭ್ರಮ ಅಂತ ಸೀತೆ ಹೇಳಿದಾಳು ಅಂಥೇಳಿ ಹನುಮ ರಾಮನಿಗೆ ಹೇಳ್ತಾನೆ. ಕದ್ದು ಅಪಹರಿಸಿದಂತೆ ರಾವಣನಂತೆ ಕದ್ದು ಅಪಹರಿಸು ರಾಮಯ್ಯನಿಗೆ. ಯಾವ ರೀತಿ ರಾವಣ ಬಂದ ನನ್ನ ಕದ್ದುಕೊಂಡು ಹೋದಲ್ಲ, ಹಂಗೆ ನೀ ಏನು ಮಾಡು, ರಾವಣನ್ನು ಅಪಹರಿಸಿ ಇಲ್ಲಿಂದ ನನ್ನನ್ನು ಎತ್ತಿಕೊಂಡು ಅಪಹರಿಸಿಕೊಂಡು ಹೋಗು ಅಂತ ರಾಮನಿಗೆ ಹೇಳಿದಾಳ ಸೀತೆ ಅಂತ ಹೇಳ್ತಾನೆ. ರಾಮ ಬಾಣಗಳ ಸಿರಿಮಳೆಗೈದು ಲಂಕೆಯ ಮೇಲೆ ಸಂಹರಿಸು ವೈರಿಯನ್ನ ವೈವೋದ್ಯೋಗ ಮನೆಗೆ. ಅಂದರೆ ನಿನ್ನ ಬಾಣಗಳಿಂದ ಇಲ್ಲಿರುವಂಥ ಎಲ್ಲ ರಾಕ್ಷಸರನ್ನು ಸಂಹರಿಸಿ ನನ್ನನ್ನು ನೀನೇನು ಮಾಡು, ನಿನ್ನ ಮನೆಗೆ ಕರೆದೊಯ್ಯು ಅಂತ ಹೇಳಿದಾಳ ಸೀತೆ. ಈ ಕಾರಣಕ್ಕಾಗಿ ನೀ ಯೋಗ್ಯ ರೀತಿ ವರ್ತಿಸು. ಓ ವಾನರನೇ, ತೋರಲಿ ರಾಮ ತನ್ನ ಸಾಮರ್ಥ್ಯ. ಈಗ ಹೇಳ್ತಾ ನನಗೇನು ಹೇಳು, ಇದನ್ನು ಯೋಗ್ಯ ರೀತಿಯಲ್ಲಿ ವರ್ತಿಸಿ ಅಂದರೆ ಬುದ್ಧಿವಂತಿಕೆಯಿಂದ ಈ ಕಡೆ ಬಂದು ಯುದ್ಧ ಮಾಡಿ ನನ್ನನ್ನು ತಗೊಂಡು ಹೋಗುವಂಥ ರಾಮನ ಸಾಮರ್ಥ್ಯವನ್ನು ಪ್ರೋತ್ಸಾಹಿಸುವಂಗೆ ನೀನು ಹೇಳು, ಪ್ರಚೋದನೆ ಮಾತುಗಳನ್ನು ಆಡುವಂಥ ಸೀತೆ ಹನುಮನಿಗೆ ಅಂದರೆ ತನಗೆ ಹೇಳಿದಳಂತ ಹೇಳಿ ರಾಮನಿಗೆ ಹೇಳ್ತಾನೆ. ಕೇಳಿ ಸೀತೆ ಕೋರಿಕೆ ನುಡಿದೆನು. ಸೀತೆಯ ಮಾತುಗಳನ್ನು ಕೇಳಿ ನಾನು ಸೀತೆಗೆ ಹೇಳಿದಂತ ಹನುಮ ರಾಮನಿಗೆ ಹೇಳ್ತಾನೆ. ಓ ರಾಜಕುಮಾರಿ, ನಿಸ್ಸಂದೇಹ ಬರುವೆ ನಿನ್ನ ರಕ್ಷಣೆಗೆ ಸುಗ್ರೀವ ಮತ್ತು ಸೈನ್ಯದೊಂದಿಗೆ.
ನೀನೇನು ಸಂದೇಹ ಪಡಬೇಡಮ್ಮ, ನಾನು ಸುಗ್ರೀವ ನಮ್ಮ ವಾನರ ಸೈನ್ಯ ರಾಮ ಲಕ್ಷ್ಮಣನ ಕರ್ಕೊಂಡು ಸಮುದ್ರ ದಾಟಿ ಇಲ್ಲಿ ಬಂದು ಯುದ್ಧ ಮಾಡಿ ನಿನ್ನನ್ನು ಬಿಡಿಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಅಸಾಧ್ಯ ಸಾಧ್ಯ ಮಾಡಬಲ್ಲ ಅಸಾಧಾರಣ ಸಾಮರ್ಥ್ಯ ವಾನರ ಮತ್ತು ಕರಡಿಗಳು. ಈ ವಾನರ ನರವಾನರು ಮತ್ತು ನರಕರಡಿಗಳಲ್ಲಿ ಕರಡಿಗಳಿಗೆ ಯಾವುದೂ ಅಸಾಧ್ಯ ಅಲ್ಲ, ಎಲ್ಲನೂ ಸಾಧ್ಯನ. ಅಸಾಧ್ಯ ಅಂದ್ರೂ ಸಾಧ್ಯ ಮಾಡ್ಕೊಂಡು ಬರ್ತೇವೆ. ಸುಗ್ರೀವನ ನೇತೃತ್ವದಲ್ಲಿ ಬರುವುದು ಸೈನ್ಯ ನಿನ್ನ ರಕ್ಷಣೆಗಾಗಿ. ಆಕಾಶಕ್ಕೆ ಹಾರಬಲ್ಲರು, ಶಿಖರಗಳಿಗೆ ನೆಗೆಯಬಲ್ಲರು, ಸುತ್ತಬಲ್ಲರು ಭೂಮಂಡಲ ವಾನರ ವೀರರು. ಅವರ ಲಿಸ್ಟ್ ಅಮರ್ತಿದಲ್ಲ, ಆಕಾಶದಲ್ಲಿ ಹಾರಬಲ್ಲರು ಅವರು. ಶಿಖರಗಳಲ್ಲಿ, ಪರ್ವತ ಶಿಖರಗಳಿಗೆ ಜಂಪ್ ಮಾಡ್ಬೋದು, ಮೇಲೂ ಹತ್ಬೋದು, ಕೆಳಗೂ ಜಂಪ್ ಮಾಡ್ಬೋದು. ಸುತ್ತಬಲ್ಲರು ಈ ಭೂಮಂಡಲವನ್ನು, ಭೂಮಿಯನ್ನು ಸುತ್ತಬಲ್ಲರು ಅವರು. ಅಂಥ ವಾನರ ವೀರರಿದ್ದಾರೆ. ಎನ್ನಷ್ಟೇ ಸಮಬಲದವನು ಸುಗ್ರೀವ, ವಾನರ ಬಲದ ಚಿಂತೆಯಕ್ಕೆ ಓ ಸೀತಾದೇವಿ. ಯಾಕೆ ವಾನರ ಬಗ್ಗೆ ಸಂದೇಹ ಪಡ್ತಾ ಇದ್ದೀಯಾ? ಬಲದ ಬಗ್ಗೆ ನಾನೆಷ್ಟು ಬಲಶಾಲಿ ಅದನ್ನು ಅಷ್ಟೇ ಬಲಶಾಲಿ ಸುಗ್ರೀವ ಇದ್ದಾನೆ. ಅಲ್ಲಿ ಇರುವಂಥ ಪ್ರತಿಯೊಬ್ಬ ವಾನರ ವೀರರು ನನ್ನಷ್ಟೇ ಬಲಶಾಲತೆಯ ಪರಾಕ್ರಮನ ಹೊಂದ್ಯಾರ. ಅದರ ಬಗ್ಗೆ ನೀನು ವಾನರರ ಪರಾಕ್ರಮ ಬಗ್ಗೆ ಸಂದೇಹ ಮಾಡಬೇಡ ಅಂತ ಹೇಳಿ ನಾನು ಸೀತೆಗೆ ಹೇಳಿದೆ ಅಂತ ರಾಮನಿಗೆ ಹೇಳ್ತಾನೆ. ಬರುವೆ ವಾನರರ ಲಂಕೆಗೆ ಒಂದೇ ನೆಗೆತಕ್ಕೆ ದುಃಖ ನಿನ್ನ ದುಃಖವನ್ನು ತೊರೆ. ಹೇಗೆ ಸಮುದ್ರ ದಾಟ್ತಾನೆ ಅನ್ನುವಂಥ ಸಂದೇಹದ ದುಃಖ ನಿನ್ನಲ್ಲಿ ಏನಿದೆ ಇದು ಬಿಟ್ಬಿಡು. ಒಂದೇ ನೆಗೆತಕ್ಕೆ ನಾವು ಲಂಕೆಗೆ ಬರ್ತೇವೆ. ಸೂರ್ಯ ಚಂದ್ರರಂತೆ ಉದಯಿಸುವ ರಾಮ ಲಕ್ಷ್ಮಣರನ್ನು ತರುವೆನ ಲಂಕೆಗೆ ಭುಜದ ಮೇಲೆ ಯಾಕೆ ಕಾಳಜಿ ಮಾಡ್ತೀಯವ? ನನ್ನ ಭುಜದ ಮೇಲೆ, ಎಡ ಮತ್ತು ಬಲ ಭುಜದ ಮೇಲೆ ಇಬ್ಬರನ್ನು ಕೂಡಿಸ್ಕೊಂಡು ನಾನು ಅಲ್ಲಿಂದನ ಹಾರಿ, ಆ ದಡದಿಂದ ಹಾರಿ ಇಲ್ಲಿ ಲಂಕೆಗೆ ಬರ್ತೇನೆ. ನೀ ಯಾಕೆ ಸಂದೇಹ ಪಡ್ತಾ ಇದ್ದೀಯಾ? ನಿನ್ನ ಮುಂದೆ ತಂದು ರಾಮ ಲಕ್ಷ್ಮಣನನ್ನು ನಿಲ್ಲಿಸ್ತೇನೆ, ಆ ಸಾಮರ್ಥ್ಯ ನಮ್ಮಲ್ಲಿದೆ ಅಂತ ಹೇಳ್ತಾನೆ. ಹೇಳಿದೆ ಅಂಥೇಳಿ ರಾಮನಿಗೆ ಹೇಳ್ತಾನೆ. ಬರುವರು ನರಸಿಂಹರಂತೆ ರಾಮ ಲಕ್ಷ್ಮಣ ಹಿಡಿದು ಧನುಷ್ಯ ಲಂಕೆ ದ್ವಾರದ ಬಳಿ. ನರಸಿಂಹದಂಗೆ ಬರ್ತಾರೋ, ನರಗಳಲ್ಲೇ ಮಾನವರಲ್ಲಿ ಸಿಂಹದಂತೆ ಇದ್ದಂಥ ಇದ್ದಾರೆ. ಇಬ್ಬರು ಬಾಣ ಬಿಲ್ಲುಗಳನ್ನು ಹಿಡ್ಕೊಂಡು ಲಂಕೆಯ ದ್ವಾರಕ್ಕೆ ಬರ್ತಾರ. ಅಗಸಿಗೆ ಬಂದು ನಿಲ್ತಾರ, ಕೋಟೆ ದ್ವಾರಕ್ಕೆ ಬಂದ ಯುದ್ಧಕ್ಕಾಗಿ ನಿಲ್ತಾರ. ನೀ ಕಾಳಜಿ ಮಾಡಬೇಡ. ಆನೆ ಸಿಂಹ ಹುಲಿಗಳಂತೆ ಗರ್ಜಿಸುತ್ತಾ ಬರುವರು. ನಖ ಕೋರೆ ಆಯುಧ ವೀರರು. ಇಲ್ಲಿ ನೋಡಿ ಪುನಃ ವಾಲ್ಮೀಕಿ ಹೇಳ್ತಾರೆ, ವಾನರರ ಆಯುಧ ಯಾವುದಂದ್ರೆ ನಖ ಅಂದರೆ ಊರುಗಳು, ಕೋರೆಗಳು ಕೋರೆ ಹಲ್ಲುಗಳು. ಇವೇ ವಾನರ ವೀರರ ಆಯುಧಗಳು. ಗದೆ ಇಲ್ಲ, ಗದ ಇಲ್ಲ. ಅಲ್ಲಿ ಸಿಕ್ಕಂಥ ಗಿದಾಣ ಎತ್ತುದು, ಬಂಡೆಗಳನ್ನು ಎತ್ತುದು, ಅಲ್ಲೇ ಅವರು ಬಳಸುವಂಥ ಆಯುಧಗಳನ್ನು ಹಿಡ್ಕೊಂಡು ಅವರಿಗೆ ಹೊಡೆದು. ಈ ಯುದ್ಧ ಅಲ್ಲಿ ನಡೆದ ರಾಮಾಯಣದ ಯುದ್ಧ ಏನಿದೆಯಲ್ಲ, ಇವರಲ್ಲಿ ರಾಮ ಲಕ್ಷ್ಮಣನ ಮತ್ತು ವಿಭೀಷಣ ಕೆಲವೊಂದು ಜನರನ್ನು ಹೊರತುಪಡಿಸಿ ಈ ಉಳಿದ ವಾನರ ಸೈನ್ಯ ಮತ್ತು ಕರಡಿ ಸೈನ್ಯದಲ್ಲಿ ಯಾರೂ ಅಸ್ತ್ರಗಳನ್ನು ಇವನು ಬಳಸಲಿಲ್ಲ. ಅವರ ಆಯುಧಗಳೇನಿದ್ದು ಅಂದರೆ ಅವರು ಉಗುರುಗಳು, ಅವರು ಹಲ್ಲುಗಳು, ಅವರು ಬಾಹುಗಳು, ಅವರು ತೊಡೆಗಳು, ದೇಹ, ಇವುಗಳಿಂದ ರಾಕ್ಷಸ ಸಂಹಾರವನ್ನು ಮಾಡ್ತಾರೆ. ಇಲ್ಲಿ ಗದೆಗಳ ಪ್ರಯೋಗ ಇಲ್ಲ. ವಾನರರು ಗದೆಗಳಿಂದ ಯುದ್ಧ ಮಾಡಿರುವಂಥದ್ದು ಇನ್ನೇನು ವೈಭವೀಕರಣದ ಇತ್ತೀಚಿನ ಈ ಮಹಾಕಾವ್ಯ ರಾಮಾಯಣದಲ್ಲಿ ಇತ್ತೀಚೆಗೆ ರೂಪುಗೊಂಡಂಥ ಮಹಾಕಾವ್ಯ ರಚನೆ ಅಂತ ಮಹಾಕಾವ್ಯ. ಅಲ್ಲೆಲ್ಲ ನಮಗೆ ಇವೆಲ್ಲ ನೋಡೋಕೆ ಸಿಗ್ತದೆ, ಕೇಳೋಕೆ ಸಿಗ್ತದೆ. ಆದರೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಅವು ಇಲ್ಲ. ಶೀಘ್ರ ಕಾಣುವೆ ಲಂಕೆ ಆಗಸದಲ್ಲಿ, ಮಲೆಯ ಶಿಖರದಲ್ಲಿ ಮೋಡಗಳಂತೆ ವಾನರ ಸೇನೆ ಮುತ್ತಿಗೆ. ಸ್ವಲ್ಪ ನಾ ಇಲ್ಲಿಂದ ಹೋಗೋದಷ್ಟು ತಡ, ಕಿಷ್ಕಿಂದಕ್ಕೆ ಹೋಗಿ ನಿನ್ನ ಯುದ್ಧ ಸುದ್ದಿಯನ್ನು ಮುಟ್ಟಿಸಿದು ಅಂದರೆ, ಸ್ಥಳದ ಬಗ್ಗೆ ನಾವು ಹೇಳಿದ್ವು ಅಂದರೆ ಎಲ್ಲಿದ್ದಾಳಂಥೇಳಿ ಆಕಾಶ ತುಂಬ, ಈ ಲಂಕೆಯನ್ನು ಆಕಾಶಕ್ಕೆ ಕಾಣಿಸೋದಲ್ಲ, ಇದು ಆಕಾಶ ತುಂಬ ಮಲೆಯ ಶಿಖರದ ಅಂದರೆ ಮಲೆಯ ಪರ್ವತಗಳ ತುಂಬ ಮೋಡಗಳಂತೆ ನಿನಗೆ ವಾನರರ ಸೈನ್ಯನೇ ಕಾಣಿಸ್ತದೆ. ಆ ರೀತಿಯಾಗಿ ನಾವು ಬಂದು ಲಂಕೆಯನ್ನು ಮುತ್ತಿಗೆ ಹಾಕ್ತೇವೆ. ಎತ್ತ ನೋಡಿದರೂ ನಿಮಗೆ ಲಂಕೆಯಲ್ಲಿ ವಾನರ ಸೇನೆಯನ್ನು ಕಾಣಿಸ್ತದೆ. ಆ ರೀತಿ ಬರ್ತೇವೆ ಅಂತ ಹೇಳ್ತಾನೆ. ಶೀಘ್ರದಲ್ಲಿ ರಾಮ ಸಂಹರಿಸಿ ವೈರಿಗಳ ಒಯ್ಯುವನು ಯುದ್ಧಿಗೆ. ನೀನೇನು ಕಾಳಜಿ ಮಾಡಬೇಡಮ್ಮ, ಬಹು ಬೇಗ ಬರ್ತೇವೆ, ನಾವು ಯುದ್ಧ ಮಾಡ್ತೇವೆ, ಲಂಕೆಗೆ ಬರ್ತೇವೆ, ರಾಕ್ಷಸರನ್ನು ಹಣಿತೇವೆ, ಸಂಹಾರ ಮಾಡ್ತೇವೆ. ರಾವಣನನ್ನು ವಧಿಸಿ ಯುದ್ಧದಲ್ಲಿ ನಿನ್ನನ್ನು ಮುಕ್ತಗೊಳಿಸಿಗೆ ತನ್ನೊಂದಿಗೆ ಅಯೋಧ್ಯೆಗೆ ಮರಳಿ ತೊಗೊಂಡು ಹೋಗ್ತಾನೆ. ನೀನು ಕಾಳಜಿ ಮಾಡಬೇಡ ಅಂತ ಹೇಳಿ ನಾನು ಸೀತೆಗೆ ಹೇಳಿದೆ ಅಂಥೇಳಿ
ಹನುಮಾನನು ರಾಮನಿಗೆ ಹೇಳ್ತಾನೆ. ಶಾಂತಳಾದಳು ಸೀತೆ ಕೇಳಿ ಎನ್ನ ಮನವರಿಕೆ ಸಾಂತ್ವನದ ನುಡಿಗಳನ್ನು. ಈ ನುಡಿಗಳನ್ನು ಕೇಳಿ ಸೀತೆಯಲ್ಲಿ ಒಂದು ಧೈರ್ಯ ಬರ್ತದೆ. ಆ ಧೈರ್ಯದಿಂದ ಅವಳು ಏನು ಮಾಡ್ತಾಳೆ ಅಂದ್ರೆ ಶಾಂತ ಚಿತ್ತಳಾಗ್ತಾಳೆ. ದುಃಖವನ್ನು ಆ ಕ್ಷಣ ಕಾಲದಲ್ಲಿ ಮರೆತು ನನಗೆ ಬೆಳುಕೊಟ್ಟಳು ಅಂತ ಹೇಳಿ ಲಂಕೆಯಲ್ಲಿ ನಡೆದ ಘಟನೆಯನ್ನು ರಾಮ ಯಾವುದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದ, ಸೀತೆಯ ನುಡಿಗಳನ್ನು ಯಾವ ರೀತಿ ಸೀತೆ ನುಡಿಗಳು ಅನ್ನೋದನ್ನು ಯಥಾವತ್ತಾಗಿ ಹೇಳುತ್ತೆ ಹನುಮನಲ್ಲಿ ಕೇಳಿರ್ತಾನೆ ರಾಮ. ಅದೇ ಟ್ಯೂನದಲ್ಲಿ ಅದೇ ರೀತಿಯಲ್ಲಿ ಅದೇ ಶಬ್ದಗಳನ್ನು ಬಳಸಿ ಹನುಮ ರಾಮನ ಮುಂದೆ ಸೀತೆಯ ಮಾತುಗಳ ನಿರೂಪಣೆಯನ್ನು ಮಾಡ್ತಾನೆ. ಇಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಸಮಾಪ್ತಗೊಳ್ಳುತ್ತದೆ. ಇಲ್ಲಿವರೆಗೆ ನಾನು ತಮಗೆ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಕಾಂಡ ಮತ್ತು ಸುಂದರಕಾಂಡ ಹೇಳ್ತಾ ಬಂದೇನೆ. ಇವತ್ತು ಈ ಸುಂದರಕಾಂಡ ಮುಗಿದಿದೆ. ಸುಂದರಕಾಂಡ ಸಂಪೂರ್ಣವಾಗಿ ಹನುಮನ ಸಾಹಸದ ಕಾಂಡ ಆಗಿದೆ. ಅದು ಸುಂದರ ಅಂದರೆ ಹನುಮನ ಇನ್ನೊಂದು ಹೆಸರು ಸುಂದರ. ಸುಂದರಕಾಂಡ ಅಂದರೆ ಹನುಮನ ಕಾಂಡ. ಲಂಕೆಗೆ ಯಾವ ರೀತಿಯಾಗಿ ಬಂದವನು, ಏನು ಸಾಹಸಗಳನ್ನು ಮಾಡಿದ, ಹೇಗೆ ಸಾಹಸ ಮಾಡಿ ಲಂಕೆಗೆ ಬಂದ, ಲಂಕೆಯಲ್ಲಿ ಯಾರ್ಯಾರನ್ನ ಕೊಂದ, ಏನು ಸಾಹಸ ಮಾಡಿದ, ಆ ಸಾಹಸಗಾಥೆಗೆ ವಾಲ್ಮೀಕಿಯವರು ಸುಂದರಕಾಂಡ ಅಂತ ಕರೆದರು. ಅದಕ್ಕೆ ಇಲ್ಲಿ ವಾಲ್ಮೀಕಿ ಸಾಹಸವನ್ನು ಹನುಮಾನನ ಸಾಹಸವನ್ನೇ ನಾವು ಈ ಸುಂದರಕಾಂಡದಲ್ಲಿ ನೋಡ್ತೇವೆ. ಇನ್ನು ರಾಮನಿಗೆ ಸುದ್ದಿ ಮುಟ್ಟಿಸಿದ ನಂತರ ರಾಮ ಒಂದು ಕ್ಷಣವೂ ಕಳೆಯುವುದಿಲ್ಲ. ತಕ್ಷಣ ಸುಗ್ರೀವನಿಗೆ ಹೇಳ್ತಾನೆ, ಇಲ್ಲಿ ನೆರೆದಂತಹ ಸೈನ್ಯವನ್ನು ಒಂದು ಯುದ್ಧ ವ್ಯೂಹದಲ್ಲಿ ತಂಡಗಳಲ್ಲಿ ರಚಿಸಿ ನಾಯಕತ್ವವನ್ನು ವಹಿಸಿಕೊಡು. ನಾವು ನಡುವುದಲ್ಲಿ ನಾವು ಕೆಲವೊಂದು ಜನ ಇರೋಣ, ಎಡಕ ಬಲಕ ಮುಂದು ಮತ್ತು ಹಿಂದು ಒಂದು ವ್ಯೂಹದ ರಚನೆಯಲ್ಲಿ ನಾವು ವಾನರ ಕರಡಿ ಸೇವನೆಗಳನ್ನು ತಗೊಂಡು ತಕ್ಷಣ ನಾವು ಯುದ್ಧಕ್ಕೆ ಹೊರಡೋಣ ಅಂತ ಹೇಳಿ, ಯಾಕಂದರೆ ಸುಗ್ರೀವನ ಆಜ್ಞೆ ಕೊಡಬೇಕು. ಸುಗ್ರೀವನಿಗೆ ಹೇಳಿ ಸುಗ್ರೀವ ಆಜ್ಞೆ ಕೊಟ್ಟ ನಂತರ ಕಿಷ್ಕಿಂಧದಿಂದ ಅವರು ಲಂಕಾಗ ಬರುವ ಅಲ್ಲೇ ಬರುವಾಗ ಕಾಣಿಸಿಕೊಂಡಂಥ ಅವರಿಗೆ ಚಾಲೆಂಜ್ಗಳೇನಾದರೂ, ಅಡೆತಡೆಗಳೇನು ಬಂದು ಮುಂದೆ ಸಮುದ್ರವನ್ನು ಹೇಗೆ ದಾಟಿದ ನಂತರ ಅವರು ಮತ್ತೇನು ಪ್ರಯತ್ನ ಮಾಡಿದರು, ರಾವಣನ ಜೊತೆಗೆ ಸಂವಾದ ಮಾಡಲಿಕ್ಕೆ ಅಂದರೆ ಒಪ್ಪಂದ ಮಾಡಲಿಕ್ಕೆ ಪ್ರಯತ್ನ ಮಾಡಿಕೊಳ್ತಾರೆ. ಆ ಒಪ್ಪಂದ ಸಂಧಾನ ವಿಫಲಗೊಂಡಾಗ, ಯುದ್ಧ ಅನಿವಾರ್ಯವಾದಾಗ ಅಲ್ಲಿ ಯುದ್ಧ ನಡೀತಿದೆ. ಯುದ್ಧದಲ್ಲಿ ನಡೆದಂಥ ಪ್ರತಿ ಪ್ರಸಂಗವನ್ನು ಪ್ರತಿಯೊಬ್ಬ ಈ ರಾಕ್ಷಸ ವೀರರ ವಧೆ ಹೇಗಾಯಿತು, ರಾವಣನ ವಧೆ ಹೇಗಾಯಿತು, ಯುದ್ಧ ಆದ ನಂತರ ವಿಭೀಷಣ ಪಟ್ಟಾಭಿಷೇಕ, ನಂತರ ಅಲ್ಲಿಂದ ಎಲ್ಲ ಸೇರಿಕೊಂಡು, ಯಾಕಂದರೆ ಅದೇ ವೇಳೆಗೆ 14 ವರ್ಷದ ವನವಾಸ ಮುಗಿದಿರ್ತದೆ. ಎಲ್ಲರೂ ಅಯೋಧ್ಯೆ ಅಂತ ಅದೇ ಪುಷ್ಪಕ ವಿಮಾನದಲ್ಲಿ ತೆರಳಿದ್ದ. ಅಲ್ಲಿ ನಡೆದಂಥ ಘಟನೆಗಳು, ಸಂವಾದಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಇಲ್ಲಿವರೆಗೆ ತಾವು 5 ಕಾಂಡಗಳ ಬಗ್ಗೆ ತಿಳ್ಕೊಂಡ್ರಿ. ಇನ್ನು 2 ಕಾಂಡ, ಯುದ್ಧಕಾಂಡ ಮತ್ತು ಉತ್ತರಾಖಂಡ, ಈ 2 ಕಾಂಡಗಳ ವಿಚಾರಗಳನ್ನು ನಾನು ಮುಂದಿನ ಸಂಚಿಕೆಯಿಂದ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.